ಒಂದು ಮನೆ ಮಾಡಕ್ಕಾಗ್ತಿಲ್ಲ, ಒಂದು ಕೆಲಸ ಮಾಡಕ್ಕಾಗ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ತೊಂದರೆ ಕೊಡ್ತಿದ್ದಾರೆ ನಮ್ಗೆ. ನಮ್ ತೀರ್ಥ ಮಾಡಿಕೊಡುತ್ತಿದ್ದಾರೆ. ನಮ್ ತೀರ್ಥನ ಸಾಕು ಹೋಗ್ಬಿಟ್ಟಿದ್ದೆ. 4 years ಆಯ್ತು. ಒಬ್ಬ KEB ಜೈಯಿಂದ ಹಿಂಗಾಗ್ತಾನೆ. ಈಡಿಯಟ್ ಅವನೊಬ್ಬ ಫ್ರಾಡ್ ಅವನು. ಅವನ ಜೊತೆ ಒಬ್ಬ ಮಿಲ್ಟ್ರಿ ಬಸರದವನು, ಅವ್ನ ಹೆಂಡತಿ, ಅವ್ನ ಮಗ ಈ ಲೆಟರ್ ತಂದು ಎಲ್ಲದಲ್ಲೂ ಎಸಿದ್ದಾನೆ. ಕೆಲಸ ಮಾಡಕ್ ಆಗ್ತಾ ಇಲ್ಲ, ಬದುಕಕ್ ಆಗ್ತಾ ಇಲ್ಲ. ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ನನಗೆ ಬಿಡ್ತಾ ಇಲ್ಲ. ಎಲ್ಲ ಕೈಕಲ್ ಕಟ್ಟಿದ್ದೀನಿ. ಹಾಸನದಲ್ಲಿ ಒಂದು ಪೊಲೀಸ್ ಇಲಾಖೆ ಬಿಟ್ಟಿಲ್ಲ. ನಾನು ಎಷ್ಟು ತೊಂದ್ರೆ ಆಗಿದೆ. ನನ್ನ ಮಗನ ಮನವನ್ನ ಕೊಡಗಿ ಮಾಡಿದ ಬಗ್ಗೆ ಅಂತ ಪೊಲೀಸರು ಕರೆದ್ರೆ ಇಷ್ಟು ಬರಲ್ಲ. ಎಲ್ಲ ನನ್ನ ಕೆಲಸ ಮಾಡಲಿಲ್ಲ. ನಾನು 50 ರೂಪಾಯಿನಿಂದ ಕೆಲಸ ಮರ್ಯಾದೆ ಮಾಡಿ ಬದುಕಿ ಒಬ್ಬ ತಾಯಿ ಕರ್ಮನೆ ಮಗಳು ನಾನು. ಜೈ ಎಂ.ಪಿ. ಕುಮಾರ್ ಅಂತ ಆಲೂರಲ್ಲಿದ್ದಾನೆ. ಬೋರ್ ಹೊಡಿಯಕ್ ಬರ್ತಾರೆ. ರಾತ್ರಿ ಟೈಮ್ ಬರಲ್ಲ. ಒಂದು ಮನೆ ಮಾಡಕ್ಕಾಗ್ತಿಲ್ಲ, ಒಂದು ಕೆಲಸ ಮಾಡಕ್ಕಾಗ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ತೊಂದರೆ ಕೊಡ್ತಿದ್ದಾರೆ ನಮ್ಗೆ. ನಮ್ ತೀರ್ಥ ಮಾಡಿಕೊಡುತ್ತಿದ್ದಾರೆ. ನಮ್ ತೀರ್ಥನ ಸಾಕು ಹೋಗ್ಬಿಟ್ಟಿದ್ದೆ. 4 years ಆಯ್ತು. ಒಬ್ಬ KEB ಜೈಯಿಂದ ಹಿಂಗಾಗ್ತಾನೆ. ಈಡಿಯಟ್ ಅವನೊಬ್ಬ ಫ್ರಾಡ್ ಅವನು. ಅವನ ಜೊತೆ ಒಬ್ಬ ಮಿಲ್ಟ್ರಿ ಬಸರದವನು, ಅವ್ನ ಹೆಂಡತಿ, ಅವ್ನ ಮಗ ಈ ಲೆಟರ್ ತಂದು ಎಲ್ಲದಲ್ಲೂ ಎಸಿದ್ದಾನೆ. ಕೆಲಸ ಮಾಡಕ್ ಆಗ್ತಾ ಇಲ್ಲ, ಬದುಕಕ್ ಆಗ್ತಾ ಇಲ್ಲ. ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ನನಗೆ ಬಿಡ್ತಾ ಇಲ್ಲ. ಎಲ್ಲ ಕೈಕಲ್ ಕಟ್ಟಿದ್ದೀನಿ. ಹಾಸನದಲ್ಲಿ ಒಂದು ಪೊಲೀಸ್ ಇಲಾಖೆ ಬಿಟ್ಟಿಲ್ಲ. ನಾನು ಎಷ್ಟು ತೊಂದ್ರೆ ಆಗಿದೆ. ನನ್ನ ಮಗನ ಮನವನ್ನ ಕೊಡಗಿ ಮಾಡಿದ ಬಗ್ಗೆ ಅಂತ ಪೊಲೀಸರು ಕರೆದ್ರೆ ಇಷ್ಟು ಬರಲ್ಲ. ಎಲ್ಲ ನನ್ನ ಕೆಲಸ ಮಾಡಲಿಲ್ಲ. ನಾನು 50 ರೂಪಾಯಿನಿಂದ ಕೆಲಸ ಮರ್ಯಾದೆ ಮಾಡಿ ಬದುಕಿ ಒಬ್ಬ ತಾಯಿ ಕರ್ಮನೆ ಮಗಳು ನಾನು. ಜೈ ಎಂ.ಪಿ. ಕುಮಾರ್ ಅಂತ ಆಲೂರಲ್ಲಿದ್ದಾನೆ. ಬೋರ್ ಹೊಡಿಯಕ್ ಬರ್ತಾರೆ. ರಾತ್ರಿ ಟೈಮ್ ಬರಲ್ಲ.